ಅಲ್ಲ ನಾನು ಒಂದೇ ಪ್ರಶ್ನೆ ನಮ್ಮನ್ನು ಕೇಳಿದ್ದು. ತಾವೊಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತೇಳಿ ಷಡ್ಯಂತರ ಅಂತ ಅವರಂತೂ ಹಾಕಿ ಅದನ್ನೇ ತೋರಿಸ್ತಾ ಇದ್ರು. ಯಾರು ಆ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ. ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆ ಹೇಳ್ಬೇಕು ನೀವು. ಈಗ ಆಚೆ ಒಂದು ಸ್ಟೇಟ್ಮೆಂಟ್ ಒಳಗಡೆ ಒಂದು ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ. ಯು ಆರ್ ಎ ಡೆಪ್ಟಿ ಸಿಎಂ, ಎಲ್ಲ ಬರ್ತದೆ, ಎಲ್ಲ ಬರುತ್ತೆ ತನಿಖೆ ಆಗ್ಲಿ. ಹಲೋ ಸಭಾಧ್ಯಕ್ಷರೇ, ಸರ್ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಅಲ್ಲ ಸರ್ ಅಲ್ಲಿ ಮಾತು ಬೆಳೆಸೋದು ಬೇಡ. ಅಲ್ಲ, ಸೌಜನ್ಯ ಗಲಾಟೆ ಆದ್ಮೇಲೆ ಎಷ್ಟು ಗಲಾಟೆಗಳಾಯ್ತು ಧರ್ಮಸ್ಥಳ ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಅದೆಲ್ಲ ಕೊಟ್ಟಿರೋದಲ್ವಾ, ಅದನ್ನೇ ಇವತ್ತು SIT ಕೊಟ್ಟಿರೋದಂತ ಇವತ್ತು ಸಾಕ್ಷಿಯಾಗಿರೋದು. ಆದ್ರೆ ಗಲಾಟೆ ಆಗದವ್ರು ಯಾರು ಕೊಡಕ್ ಹೋಗ್ತಿರಲ್ಲ. ಹೊಡೆದಾಟ ಆಯ್ತು, ಅಲ್ಲಿ ಬೇರೆ ಬೇರೆ ಗಲಾಟೆ ಆಯ್ತು, ಅಲ್ಲಿ ಹೋರಾಟ ಮಾಡಿದ್ದಾರೆ, ಇವೆಲ್ಲವ ನೋಡ್ಕೊಂಡೆ ತಾನೇ ಕೊಟ್ಟಿರೋದು. ಓಕೆ, ಸುರೇಶ್ ಕುಮಾರ್. ಮಾನ್ಯ ಸಭಾಧ್ಯಕ್ಷರೇ, ಗೃಹ ಸಚಿವರಾಗಿ ಸದನಕ್ಕೆ ಏನ್ ಸ್ಟೇಟ್ಮೆಂಟ್ ಮಾಡಬೇಕೋ ಮಾಡಿದ್ದೀರ. ತಾವು SM ಕೃಷ್ಣ ಅವರು, ಅಲ್ಲ ಹೇಳ್ತೀನಿ ಒಂದು ನಿಮಿಷ, SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನೀವು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ರಿ. ಒಂದು ಯೂನಿವರ್ಸಿಟೀಸ್ ಬಿಲ್ ತಂದಿದ್ರಿ. ಬಹಳಷ್ಟು ಚರ್ಚೆ ಆದಾಗ ಅದನ್ನು ಸದನ ಸಮಿತಿಗೆ ಹೋಗ್ಮೇಲೆ ನೀವು ಉತ್ತರ ಕೊಟ್ಟಿದ್ರಿ. ನೀವು ಇಟ್ ವಾಸ್ ಒನ್ ಆಫ್ ದಿ ವಂಡರ್ಫುಲ್ ರಿಪ್ಲೈಸ್ ದಟ್ ಹ್ಯಾಸ್ ಬೀನ್ ಗಿವನ್ ಬೈ ಎ ಮಿನಿಸ್ಟರ್. ನಾನು ಆ ರೀತಿ ಉತ್ತರನ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅನ್ಫಾರ್ಚುನೇಟ್ಲಿ ನೀವು ಹೇಳಿದ್ ಬಿಟ್ಟು ಬೇರೆ ಯಾವುದೋ ಅಂಶಕ್ಕೆ ಹೋಗಲ್ಲ. ಅಲ್ಲ ನಾನು ಒಂದೇ ಪ್ರಶ್ನೆ ನಮ್ಮನ್ನು ಕೇಳಿದ್ದು. ತಾವೊಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತೇಳಿ ಷಡ್ಯಂತರ ಅಂತ ಅವರಂತೂ ಹಾಕಿ ಅದನ್ನೇ ತೋರಿಸ್ತಾ ಇದ್ರು. ಯಾರು ಆ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ. ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆ ಹೇಳ್ಬೇಕು ನೀವು. ಈಗ ಆಚೆ ಒಂದು ಸ್ಟೇಟ್ಮೆಂಟ್ ಒಳಗಡೆ ಒಂದು ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ. ಯು ಆರ್ ಎ ಡೆಪ್ಟಿ ಸಿಎಂ, ಎಲ್ಲ ಬರ್ತದೆ, ಎಲ್ಲ ಬರುತ್ತೆ ತನಿಖೆ ಆಗ್ಲಿ. ಹಲೋ ಸಭಾಧ್ಯಕ್ಷರೇ, ಸರ್ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಅಲ್ಲ ಸರ್ ಅಲ್ಲಿ ಮಾತು ಬೆಳೆಸೋದು ಬೇಡ. ಅಲ್ಲ, ಸೌಜನ್ಯ ಗಲಾಟೆ ಆದ್ಮೇಲೆ ಎಷ್ಟು ಗಲಾಟೆಗಳಾಯ್ತು ಧರ್ಮಸ್ಥಳ ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಅದೆಲ್ಲ ಕೊಟ್ಟಿರೋದಲ್ವಾ, ಅದನ್ನೇ ಇವತ್ತು SIT ಕೊಟ್ಟಿರೋದಂತ ಇವತ್ತು ಸಾಕ್ಷಿಯಾಗಿರೋದು. ಆದ್ರೆ ಗಲಾಟೆ ಆಗದವ್ರು ಯಾರು ಕೊಡಕ್ ಹೋಗ್ತಿರಲ್ಲ. ಹೊಡೆದಾಟ ಆಯ್ತು, ಅಲ್ಲಿ ಬೇರೆ ಬೇರೆ ಗಲಾಟೆ ಆಯ್ತು, ಅಲ್ಲಿ ಹೋರಾಟ ಮಾಡಿದ್ದಾರೆ, ಇವೆಲ್ಲವ ನೋಡ್ಕೊಂಡೆ ತಾನೇ ಕೊಟ್ಟಿರೋದು. ಓಕೆ, ಸುರೇಶ್ ಕುಮಾರ್. ಮಾನ್ಯ ಸಭಾಧ್ಯಕ್ಷರೇ, ಗೃಹ ಸಚಿವರಾಗಿ ಸದನಕ್ಕೆ ಏನ್ ಸ್ಟೇಟ್ಮೆಂಟ್ ಮಾಡಬೇಕೋ ಮಾಡಿದ್ದೀರ. ತಾವು SM ಕೃಷ್ಣ ಅವರು, ಅಲ್ಲ ಹೇಳ್ತೀನಿ ಒಂದು ನಿಮಿಷ, SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನೀವು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ರಿ. ಒಂದು ಯೂನಿವರ್ಸಿಟೀಸ್ ಬಿಲ್ ತಂದಿದ್ರಿ. ಬಹಳಷ್ಟು ಚರ್ಚೆ ಆದಾಗ ಅದನ್ನು ಸದನ ಸಮಿತಿಗೆ ಹೋಗ್ಮೇಲೆ ನೀವು ಉತ್ತರ ಕೊಟ್ಟಿದ್ರಿ. ನೀವು ಇಟ್ ವಾಸ್ ಒನ್ ಆಫ್ ದಿ ವಂಡರ್ಫುಲ್ ರಿಪ್ಲೈಸ್ ದಟ್ ಹ್ಯಾಸ್ ಬೀನ್ ಗಿವನ್ ಬೈ ಎ ಮಿನಿಸ್ಟರ್. ನಾನು ಆ ರೀತಿ ಉತ್ತರನ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅನ್ಫಾರ್ಚುನೇಟ್ಲಿ ನೀವು ಹೇಳಿದ್ ಬಿಟ್ಟು ಬೇರೆ ಯಾವುದೋ ಅಂಶಕ್ಕೆ ಹೋಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.